ಬರೋದಿಲ್ಲ. ಅವಾಗ ಗೌಡ್ರ ಕಾಲದಲ್ಲಿ ಊರುಟ್ಟಿದಾಗ ತಗೊಂಡಿರೋ ರಸ್ತೆ. ಅದ್ರ ಪ್ರಕಾರ ಯಾರ್ದು ಏನು ತೊಂದರೆನೂ ಇಲ್ಲ, ಸಮಸ್ಯೆನೂ ಇಲ್ಲ. ಈ ಹಿಂದೆ ಅವರು ಅರ್ಜಿ ಕೊಟ್ಟು ರಸ್ತೆ ಬದಲಾಯಿಸಬೇಕಾಗಿತ್ತು, ಅದು ಬದಲಾಯಿಸಿದ್ರು. ಅಲ್ಲ ಬಿಟ್ಟಿದ್ದಲ್ಲ. ಈಗ ನಾನು ಹೇಳ್ತಾ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಅಮರನಾರಾಯಣ್, ನಾನು ಹೇಳ್ತಾ ಇರೋದು ಈಗ ಇದೇ ಜಮೀನಲ್ಲೇ ಸರ್ವೆ ನಂಬರ್ 72 ಬರುತ್ತೆ ಗೊತ್ತಿತ್ತು ಅಂತಂದ್ರೆ ಈ ಸಂಬಂಧಪಟ್ಟಂತ ಓನರ್ನ ಕಳಿಸ್ಬೇಕಂತ ಅವ್ರದ್ದು ನೋಟ್ ಮಾಡಿ. ಅಲ್ಲ ಅವ್ರದ್ದು ನೋಟ್ ಮಾಡಿ. ಅವ್ರದ್ದು ಇನ್ನೊಬ್ರು ಇದ್ದಾರಲ್ಲ, ಅವ್ರು ಯಾರು ಇನ್ನೊಬ್ರು ఇంకొకరు ఎవరు వాళ్ళు ఇప్పుడు ఫోన్ స్టేషన్ ఇట్లా నకాసల ఇట్లా దావ ఇక్కడ ఉందప్ప ఇదే ఈ రోడ్డుకు పంపిస్తే దగ్గర అయిపోతుంది, దావ అందరికి అవుతుంది. మీకంతా తొందర కాకుండా ఆయమ్మ ఇడికి వచ్చి ఏమైనా పరిష్కారం చేయదాము అని వచ్చింది. అందుకే ఉండేది కరెక్ట్. ಈಗ ಇವ್ರಿಗೆ ಏನು ಬೇರೆ ಅನುಕೂಲ ಮಾಡೋದಿಲ್ಲ ಮಾಡಿ. ಅದಕ್ಕೆ ಯಾವ ರೋಡ್ ಬಂದ್ರು ಇಲ್ಲ ಮೇಡಮ್, ಯಾವ ರೋಡ್ ಏನು ಇತ್ತು ಗೊಬ್ಬನಿಗೆ ಗೊತ್ತಿರೋದು ಗೋಮಾಳ ಯಾವ್ದು ಅಂತ 10 ಸಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಮೇಡಮ್. ಒಂದ್ಸಲ ಗೋಮಾಳ ಅಂದ್ರೆ ಯಾರ್ದು ಇರ್ಬೇಕು, ನಿಮ್ಗೆ ಇರ್ಬೇಕು ಸರ್ಕಾರದ್ದು. ಅಣ್ಣ ಪಿ ನಂಬರ್ ಬೇರೆ ಗೋಮಾಳ ಬೇರೆ ಅಣ್ಣ. ಗೋಮಾಳದಿಂದಾನೆ ಪಿ ನಂಬರ್ ಕೊಡೋದು ಅವ್ರು ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿದ್ಮೇಲೆ ರೈತರಿಗೆ ಅನುಕೂಲ ಸಂಬಂಧ ಇಲ್ವಾ? ಅದು ಗೋಮಾಳ ಅಂತ ಹೇಳಿದ ಮೇಲೆ ಅವಾಗ ಮೇಡಮ್ಗೆ ಏನರ್ಥ ಆಗುತ್ತಂದ್ರೆ ಗೋಮಾಳ ಅಂದ್ರೆ ಖಾಲಿ ಜಾಗ, ಹಂಗಾದ್ರೆ ಅದು ಅಂತ ಡೌಟ್ ಬರುತ್ತೆ. ಅದನ್ನ ಬಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗಿರೋದು ನೀವೇ ಮಾಡ್ಕೋಬೇಕಪ್ಪ. ಏನೋ ಕೂತ್ಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ಕೊಂಡು ಹೋಗ್ಬೋದಲ್ಲಪ್ಪ ಅಮರನಾರಾಯಣ್. ಯಾಕೆ ತೋಟ ಇದೆಯಾ ಅವ್ರಿಗೆ ಅವ್ರ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಇರೋದು. ನಮ್ಗೆ ರೋಡ್ ಮಾಡ್ಕೊಬಿಟ್ರೆ ಅಷ್ಟೇ ಸಾಕಾಗುತ್ತೆ. ನೀವು ಅದು ನಿಮ್ಮ ಮನಸ್ಸು ಬರ್ತಾರೆ ಇವಾಗ ಫೋನ್ ಮಾಡ್ತೀನಿ, ನಾಳೆ ಕರ್ಕೊಂಡ್ಬರ್ತೀನಿ ಮೇಡಮ್, ನಾಳೆ ಕರ್ಕೊಂಡ್ಬರ್ತೀನಿ. ಈಗ ಇವರು ನಮ್ಮ ಅಮರನಾರಾಯಣ್ ಅನ್ನೋರು ಮಾನ್ಯ ಲೋಕಾಯುಕ್ತ ಸರ್ ಅವ್ರಿಗೆ ಒಂದು ಕಂಪ್ಲೇಂಟ್ ಅರ್ಜಿ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ನಮಗೆ ನಕಾಶೆ ಪ್ರಕಾರ ದಾರಿನ ಬಿಡಿಸ್ಕೊಡಿ ಅಂತ. ಈಗಾಗಲೇ ನಕಾಶೆ ಪ್ರಕಾರ ಆಲ್ರೆಡಿ ದಾರಿ ಇದೆ. ಈಗ ಇವ್ರು ಕೇಳ್ತಾ ಇರೋದು ಏನು ಅಂತ ಹೇಳ್ಬಿಟ್ಟು ಅಂತಂದ್ರೆ ಸುಮಾರು 3 ಸರ್ವೆ ನಂಬರ್ಗಳಿದ್ದಾವೆ. ಸರ್ವೆ ನಂಬರ್ 73, 74 ಮತ್ತು 72 ಅಂತ. ಈ 3 ಸರ್ವೆ ನಂಬರ್ಗಳಲ್ಲಿ ಬಂಡಿ ದಾರಿ ಈಗಾಗಲೇ ಇದೆ. ಅವ್ರು ಹೇಳ್ತಾ ಇರೋದು 72. ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ 72ರಲ್ಲಿ ನಮಗೆ ಬಂಡಿ ದಾರಿ ಇಲ್ಲ, ಬಂಡಿ ದಾರಿನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅವರು ಮನವಿ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಬಂಡಿ ದಾರಿನ ಹೋಗಿ ಇದು ಮಾಡಿದಾಗ ಆ ಜಮೀನಿನಲ್ಲಿ ಒಬ್ಬರು ಆಲ್ರೆಡಿ ಸ್ವಾಧೀನ ಅನುಭವದಲ್ಲಿದ್ದಾರೆ ಬಂಡಿ ದಾರಿಯಲ್ಲಿ. ಅವ್ರನ್ನ ನಾವು ಕೇಳಿದ್ವಿ, ಈ ಥರ ಬಂಡಿ ದಾರಿ ಇದೆ, ಅದನ್ನು ನೀವು ಬಿಟ್ಕೊಡ್ಬೇಕು ಅಂತ ಕೇಳಿದಾಗ ಇಲ್ಲ, ಜಮೀನು ಸ್ವಾಧೀನ ಅನುಭವದಲ್ಲಿ ನಾವಿದ್ದೀವಿ, ಅದನ್ನು ನಮ್ಗೆ ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ಮಾಮೂಲಿ ನಕ್ಷೆ ಪ್ರಕಾರ ಇರೋಂಥ ದಾರಿ ಇದೆ, ದಾರಿದೇನು ಸಮಸ್ಯೆ ಇದೆ. ಈಗ ಬಂಡಿ ದಾರಿ ಮಾತ್ರ ಇರೋದ್ರಿಂದ ಈಗ ಅವರು ನಮಗೆ ಒಪ್ಪಿಗೆ ಕೊಡಬೇಕು. ಜೊತೆಗೆ ಈಗ ನಾವೇನು ಇಲ್ಲಿ ನಿಂತಿದ್ದೀವಿ, ಈ ಜಮೀನು ಬಂದ್ಬಿಟ್ಟು ಸರ್ವೆ ನಂಬರ್ 72 ಇರುತ್ತೆ. ಇವ್ರ ಜಮೀನು ಇರುವಂಥದ್ದು ಈ ಸರ್ವೆ ನಂಬರ್ ಇಲ್ಲಿಂದ ಲಾಸ್ಟ್ವರೆಗೂ ಬರುತ್ತೆ. ಎಷ್ಟು 220 ಮೀಟರ್ ಅಂದರೆ ಇಲ್ಲಿ ನಾವೀಗ ನಿಂತಿರೋ ಜಾಗದಿಂದ ಇವ್ರ ಜಮೀನು ಇರುವಂಥದ್ದು ಅಲ್ಲಿವರೆಗೂ ಇದೆ. ಬಟ್ ಅದು ನಮ್ಮ ನಕಾಶೆ ಪ್ರಕಾರ ಯಾವುದೇ ರೀತಿಯಲ್ಲೂ ದಾರಿ ಇರೋದಿಲ್ಲ. ಈಗ ಅವ್ರು ಹೇಳಿದ ಪ್ರಕಾರ ಬರೀ ಬಂಡಿ ದಾರಿನ ಮಾಡ್ಕೊಡಿ, ಇಲ್ಲಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನಾ ಕಾನೂನು ಚೌಕಟ್ಟಲ್ಲಿ ಆ ರೀತಿ ನಾವು ಮಾಡೋಕ್ಕೆ ಬರಲ್ಲ. ಈ ಸದರಿ ಜಮೀನಲ್ಲಿ ಇರೋಂಥವ್ರು ನೀವು ನಮಗೆ ಮಾಮೂಲಿ ರಸ್ತೆ ಮಾಡೋದಕ್ಕೆ ಅಂತ ಹೇಳಿ ಅವರು ಒಪ್ಪಿಗೆ ಪತ್ರ ಬರ್ಕೊಟ್ರೆ ಮಾತ್ರನೇ ನಾವು ಅದನ್ನು ಮಾಡೋಕ್ಕಾಗುತ್ತೆ. ಇವತ್ತು ಈ ಜಮೀನವರು ಬರಬೇಕಿತ್ತು, ಅವರು ಬಂದಿಲ್ಲ. ಮತ್ತು ಟೋಟಲಿ 3 ಜನ ಇದ್ದಾರೆ ಈ ಜಮೀನು ಸ್ವಾಧೀನ ಅನುಭವದಲ್ಲಿರುವಂಥವ್ರು. ಅದರಲ್ಲಿ ಒಬ್ಬರು ಅಂತಂದರೆ ಇವರು ಮಾತ್ರ, ಮುನಿನಾರಾಯಣಪ್ಪ ಮಾತ್ರ, ಅಮರನಾರಾಯಣ್ ಮಾತ್ರ ಇದ್ದಾರೆ. ಉಳಿದಿರೋವಂಥವ್ರು ಪುಷ್ಪಮ್ಮ ಮತ್ತು ಮುನಿವೆಂಕಟಪ್ಪ ಅನ್ನೋರು ಸಮೇತ ಈ ಜಂಟಿ ಈ ಸರ್ವೆ ನಂಬರ್ ಇದರಲ್ಲಿ ಪಾಣಿನಲ್ಲಿ ಬರ್ತಾ ಇದ್ದಾರೆ. ಈಗ ಅವರಿಬ್ಬರು ಇದರಲ್ಲಿ ಒಬ್ಬರು ಮಾತ್ರ ಬಂದಿದ್ದಾರೆ ಇವತ್ತು. ಯಾರು? ಮುನಿವೆಂಕಟಪ್ಪ ಮಗ ಮಾತ್ರ ಇದ್ದಾರೆ. ಇನ್ನು ಉಳಿದಿರುವಂಥ 2 ಖಾತೆದಾರರು ಸಮೇತ ಪುಷ್ಪಮ್ಮ ಅನ್ನೋರು ಸಮೇತ ಇವತ್ತು ಬಂದಿಲ್ಲ ಸ್ಪಾಟ್ಗೆ. ಅವರು ಬಂದು ಹೇಳಿಕೆ ಕೊಟ್ಟರೆ ಮಾತ್ರನೇ ನಾವಿಲ್ಲಿ ರಸ್ತೆನ ಮಾಡೋಕ್ಕಾಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಅದಕ್ಕೋಸ್ಕರ ಈಗ ಅವ್ರನ್ನ ಕರ್ಕೊಂಬಂದು ನಮ್ಮ ಸಮಕ್ಷಮದಲ್ಲಿ ಇದನ್ನ ನೀವು ರೂಢಿ ರಸ್ತೆ ಮಾಡೋದಕ್ಕೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ ಅಂತ ಅವ್ರು ನಮಗೆ ಗೌರ್ಮೆಂಟ್ಗೆ ಆಥರೈಸ್ಡ್ ಆಗಿ ಲೆಟರ್ನ ಕೊಡಬೇಕು. ಮಾಡಿಕೊಟ್ರು ಅಂತಂದರೆ ಮಾತ್ರನೇ ನಾವು ರಸ್ತೆನ ಮಾಡೋಕ್ಕಾಗುತ್ತೆ.
ಇನ್ನು ಅದನ್ನ ಬಿಟ್ಟು ಉಳಿದಿರುವಂಥದ್ದು ಬೇರೆ ಏನೂ ಸಮಸ್ಯೆ ಇಲ್ಲ. ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ ಬಂಡಿ ದಾರಿನ ಬಿಡೋದಕ್ಕೆ ಸ್ವಾಧೀನ ಅನುಭವದಲ್ಲಿ ಇರುವಂಥವ್ರು ತಕರಾರು ಮಾಡ್ತಾ ಇದ್ದಾರೆ. ಇದನ್ನ ಮತ್ತೆ ಈಗಾಗಲೇ ಪಥ ಬದಲಾವಣೆಗೆ ನಮಗೂ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಒಂದು ಆದೇಶ ಬಂದಿದೆ. ಅದ್ರ ಪ್ರಕಾರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿನ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಬಂಡಿ ದಾರಿ ತೆರವು ಮಾಡಿಸಿಕೊಡಿಸಿ ಅನ್ನೋದಕ್ಕೆ ಈಗಾಗಲೇ ಆ ಜಮೀನು ಸ್ವಾಧೀನಾನುಭವದಲ್ಲಿ ಇರುವಂಥವ್ರು ತಕರಾರು ಮಾಡ್ತಿದ್ದಾರೆ. ನಾವು ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಅದೇ ಉದ್ದೇಶಕ್ಕೋಸ್ಕರ ಈಗ ನಮಗೆ ಉಚ್ಚ ನ್ಯಾಯಾಲಯದಿಂದನೂ ಸಮೇತ ಒಂದು ಆರ್ಡರ್ ಬಂದಿದೆ, ಒಂದು ಆದೇಶ ಬಂದಿದೆ ಪಥ ಬದಲಾವಣೆ ಅಂತ. ಅದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಬಂಡಿ ದಾರಿ ಎಲ್ಲಿದೆ ಅಂತ ಹೇಳಿ ಈಗಾಗಲೇ ನಾವು ADLRಗೆ ರಿಪೋರ್ಟ್ನ ಕಳಿಸ್ಬೇಕು. ಅವ್ರ ಕಡೆಯಿಂದ ಬಂದು ಡಾಕ್ಯುಮೆಂಟ್ ಪ್ರಕಾರ ಬಂಡಿ ದಾರಿ ಎಲ್ಲಿ ಬರುತ್ತೆ ಅದನ್ನು ನೋಡಿ ಅವ್ರು ನಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರಂತೆ. ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕಳಿಸ್ತೀವಿ. ಅದು ಮೇಲಿನ ಅಧಿಕಾರಿಗಳ ಹಂತದಲ್ಲಿ ಆಗಬೇಕಾಗಿರುವಂಥ ಕೆಲಸ.